ಅಂದರೆ ಸಮುದ್ರದ ಮೇಲಿರೋ ಗಾಳಿ ಜಾಸ್ತಿ ಕೋಲ್ಡ್ ಆದಾಗ ಇಡೀ ಜಗತ್ತಿನಲ್ಲಿ ಸುಳಿದಾಡೋ ಗಾಳಿ ಕೂಡ ತಣ್ಣಗಾಗುತ್ತೆ. ಈ ಜೆಟ್ ಸ್ಟ್ರೀಮ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇವು ಫಾಸ್ಟ್ ವಿಂಡ್ ಆಗಿದ್ದು ಭೂಮಿಯ ವಾತಾವರಣದಲ್ಲಿ ಏರ್ ಕರೆಂಟ್ನ ಕ್ರಿಯೇಟ್ ಮಾಡ್ತವೆ. ಅಂದರೆ ಒಂದು ಡೈರೆಕ್ಷನ್ನಿಂದ ಇನ್ನೊಂದು ಕಡೆಗೆ ಗಾಳಿ ಓಡಾಡುತ್ತೆ. ಇದರಿಂದಾಗಿ ಕೆಲ ಕಡೆ ಹೆಚ್ಚು ಮಳೆಯಾಗುತ್ತೆ ಮತ್ತು ಕೆಲ ಕಡೆ ಬರಗಾಲ ಉಂಟಾಗುತ್ತೆ. ಉದಾಹರಣೆಗೆ ಲಾ ನಿನಾ ಇದ್ದಾಗ ಭಾರತದಂತಹ ರಾಷ್ಟ್ರಗಳಲ್ಲಿ ಚಳಿಗಾಲ ಹೆಚ್ಚು ಚಳಿಯಾಗಿರುತ್ತೆ ಮತ್ತು ಮಳೆಗಾಲದಲ್ಲಿ ಒಳ್ಳೆ ಮಳೆ ಆಗುತ್ತೆ. ಸದ್ಯ ನಾವು 5ನೇ ಲಾ ನಿನಾ ಸ್ಟೇಜ್ನಲ್ಲಿದ್ದೀವಿ. ಅಂದರೆ ಕಳೆದ 6 ವರ್ಷಗಳಲ್ಲಿ 5ನೇ ಬಾರಿಗೆ ಲಾ ನಿನಾ ಆಕ್ಟಿವ್ ಆಗಿದೆ. ಇದು ಪ್ರತಿ ವರ್ಷ ಆಗಲ್ಲ, ಒಂಥರ ಅಸಾಮಾನ್ಯ ವಿದ್ಯಮಾನ ಅಂತ ಹೇಳ್ಬೋದು. ಇದು ಲಾ ನಿನಾ ಸಾಮಾನ್ಯವಾಗಿ 3 ರಿಂದ 1 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಹಿಂದೆ 2020ರಿಂದ 23 ತನಕ ಆಗಿತ್ತು. ಈಗ 2025ರಲ್ಲಿ ಮತ್ತೆ ಬಂದಿದೆ. ಜೊತೆಗೆ ಈ ಲಾ ನಿನಾ ಮಾನ್ಸೂನ್ ಥರ ಅಲ್ಲ, ಇದು ಯಾವಾಗ ಬೇಕಾದರೂ ಆಗ್ಬೋದು. ಇದೇ ಟೈಮಿಗೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೂ ಆಗೋದಿಲ್ಲ. 2ನೇ ಕಾರಣ ಸೈಬೀರಿಯಾದಿಂದ ಬರೋ ಶೀತ ಮತ್ತು ಒಣಗಾಳಿ. ಲಾ ನಿನಾ ಎಫೆಕ್ಟ್ನಿಂದ ಉತ್ತರ ಧ್ರುವ ಅಥವಾ